ಸೊ ನಿನ್ನ ಮನಸ್ಸನ್ನ ನೋವಿಸಿ, ನಿನಗೆ ಚೀಟ್ ಮಾಡಿ, ನಿನಗೆ ಎಲ್ಲ ರೀತಿಯಿಂದ ಅವಮಾನ ಮಾಡಿ ಎಲ್ಲ ಮಾಡ್ತಾರಲ್ವ, ಸೊ ಅವ್ರಿಗೆ ನೀನು ಕ್ಷಮೆ ಕೊಡು. ಸೊ ನೀವು ಹೇಳ್ಬೋದು, ಅದು ಹೆಂಗೆ ಮೇಡಮ್ ಮರ್ತು ಬಿಡೋಕ್ಕಾಗುತ್ತೆ, ಅವ್ರು ಮಾಡೋ ತಪ್ಪುಗಳನ್ನ ನಾವು ಹೆಂಗೆ ಮರೆಯೋಕ್ಕಾಗುತ್ತೆ, ಹೆಂಗೆ ಕ್ಷಮೆ ಕೊಡೋಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ. ಸೊ ದಟ್ ಈಸ್ ಅಷ್ಟು ಈಸಿ ಅಲ್ಲ. ಅದು ನಾನು ಹೇಳ್ತಾ ಇರ್ಬೋದು ನಿಮಗೆ, ಬಟ್ ಹೇಳೋ ಅಷ್ಟು ಈಸಿ ಅಲ್ಲ. ಒಂದು ಕ್ಷಮೆಯನ್ನು ಕೊಡೋದು ಹೇಳೋ ಅಷ್ಟು ಈಸಿ ಅಲ್ಲ. ಏಕೆಂದರೆ ನಮ್ಮ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೆ ಮಾಡಬೇಕು. ನಾವು ನಮ್ಮ ಮನಸ್ಸನ್ನ ಖಾಲಿ ಮಾಡಬೇಕು. ನಾವು ಖಾಲಿ ಮಾಡಿದಾಗ ಮಾತ್ರ ಇನ್ನೊಬ್ಬ ಮನುಷ್ಯ ಮಾಡಿರೋದು ನಮಗೆ ಮೋಸ. ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ನಮಗೆ ಮಾಡಿದ ಮೋಸ ಜನಗಳು ಎಲ್ಲ ರೀತಿಯಾಗಿ ಮಾಡಿದ ಒಂದು ಅನ್ಯಾಯ ಅವಮಾನಗಳನ್ನ ನಾವು ಕ್ಷಮೆ ಕೊಡೋಕ್ಕೆ ನಾವು ದೊಡ್ಡ ಮನಸ್ಸು ಹೊಂದಿರಬೇಕು. ನಾವು ದೊಡ್ಡ ಮನಸ್ಸು ಹೊಂದಿರಬೇಕಂದ್ರೆ ಹೆಂಗೆ, ಈ ನಾನು ನಾರ್ಮಲಾಗಿದ್ದು ನಾನು ದೊಡ್ಡ ಮನಸ್ಸಾಗಿ ನಾನು ಎಲ್ಲರನ್ನೂ ಕ್ಷಮಿಸ್ಬಿಡ್ತೀನಿ ಅಂದರೆ ಅದು ಆಗದೇ ಇರೋ ಕೆಲಸ. ಏಕೆಂದರೆ ನಾನೇ ಕ್ಷಮಿಸ್ತಾ ಇರಲಿಲ್ಲ. ಈ ಒಂದು ವರ್ಷ ಕೆಳಗಡೆ ದ್ವೇಷ, ಅಸೂಯೆ, ನನಗೆ ಹಿಂಗೆ ಮಾಡಿಬಿಟ್ರು, ನನಗೆ ಹಿಂಗೆ ಅವಮಾನ ಮಾಡಿದ್ರು, ನನಗೆ ಈ ಥರ ಮೋಸ ಮಾಡಿದ್ರು, ನನ್ನ ಲೈಫ್ನ ಹಾಳು ಮಾಡಿದ್ರು, ಅವ್ರ ಮೇಲೆ ಹಾಗೆ ಸಾಧಿಸ್ಬೇಕು, ಈ ಯೋಚನೆಗಳು ಬಿಟ್ಟರೆ ಬೇರೆ ಯೋಚನೆ ಇರಲಿಲ್ಲ ನನ್ನ ತಲೆಯಲ್ಲಿ. ಆದ್ದರಿಂದ ಡಿಪ್ರೆಷನ್ಗೆ ಹೋಗಿ ಸಾಯಬೇಕು, ಬದುಕಬೇಕು, ಏನು ಮಾಡಬೇಕು ಜೀವನದಲ್ಲಿ ಏನೂ ಗೊತ್ತಿಲ್ಲದೆ 2 ವರ್ಷ ನರಕ ಅನುಭವಿಸಿ ಆ ನರಕದಿಂದ ಹೊರಗಡೆ ಬರೋಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಆ ದೇವರಿಗೆ ಗೊತ್ತು, ನನಗೆ ಗೊತ್ತು. ನನ್ನ ನೋವನ್ನು ನೋಡಿ ಮನೆಯಲ್ಲಿ ಕೊರಗಿದಾರಲ್ಲ ಅವ್ರಿಗೆ ಗೊತ್ತು. ಬಟ್ ಹೊರಗಡೆ ಜನಗಳಿಗೆ ಗೊತ್ತಿರಲ್ಲ. ಸೊ ಬೇಕಾಗಿಲ್ಲ, ಹೊರಗಡೆ ಜನಗಳಿಗೆ ಗೊತ್ತಾಗೋದು ಬೇಕಾಗಿಲ್ಲ. ಸೊ ಅದರಿಂದ ನಿಮ್ಮ ಮನಸ್ಸನ್ನು ನೀವು ಶುದ್ಧಿಯಾಗಿ ಒಂಥರ ಪ್ಯೂರಾಗಿ ಇಟ್ಕೊಂಡ್ರೆ ನಿಮ್ಗೆ ಈ ದ್ವೇಷ, ಅಸೂಯೆ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ಏನೋ ಮಾಡಬೇಕು, ಅವ್ರಿಗಿನ್ನೇನೋ ಮಾಡಬೇಕು ಅನ್ನೋದಿರೋದಿಲ್ಲ. ಸೊ ಅದೆಲ್ಲ ಬರಬೇಕು. ಅಷ್ಟು ಪ್ರಶಾಂತವಾಗಿ ನಿಮ್ಮ ಮನಸ್ಸು ಆಗಬೇಕು ಅಂತಂದರೆ ಇಟ್ ಈಸ್ ಓನ್ಲಿ ದ ವೇ ಅಧ್ಯಾತ್ಮ ಅನ್ನೋದು ನೀವು ಬೇಕಂದಿದ ತಕ್ಷಣ ಸಿಕ್ಕಲ್ಲ ರೀ. ಇದು ಎಲ್ಲೋ ಅಂಗಡೀಲಿ ಸಿಕ್ಕೋದು ಇಲ್ಲ, ಎಲ್ಲೋ ಯಾರೋ ಬಂದು ಕೇಳೋದು ಕೊಡೋದು. ದೇವರು ನಿಮ್ಮ ಮನಸ್ಸಿನ ಶುದ್ಧತೆಯನ್ನು ತಿಳ್ಕೊಂಡು ಅವ್ರ ಹತ್ರ ನಿಮ್ಮನ್ನ ಕರ್ಕೊಳ್ತಾರಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಕೊಡ್ತಾರಲ್ಲ ಆ ಪರೀಕ್ಷೆಗಳು, ಆ ಒಂದು ಪ್ರಾಸೆಸ್. ಸೊ ವಿ ಆಲ್ವೇಸ್ ಸೇ ಟ್ರಸ್ಟ್ ದಿ ಪ್ರಾಸೆಸ್ ಅಷ್ಟೇ. ಒಂದು ರಬ್ಬರು ನಮ್ಗೆ ಒಳ್ಳೆ ಪೀಸಾಗಿ ಇಲ್ಲ ಏನೋ ಒಂದು ಡ್ರೆಸ್ಸೇ ತೊಗೊಳ್ಳಿ, ಒಂದು ಡ್ರೆಸ್ಸು ನಾನೀಗ ಹಾಕೊಂಡ್ರೆ ಡ್ರೆಸ್ಸು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಂತಂದರೆ ಇದರಿಂದ ಪ್ರಾಸೆಸ್ ಎಷ್ಟಿದೆ. ಫ್ಯಾಬ್ರಿಕ್ ತೊಗೊಬೇಕು, ಸ್ಟಿಚ್ ಮಾಡಬೇಕು, ಡೈಯಿಂಗ್ ಮಾಡಬೇಕು, ಐರನ್ ಮಾಡಬೇಕು, ಚೆಕ್ಕಿಂಗ್ ಮಾಡಬೇಕು, ಮೆಜರ್ಮೆಂಟ್ ನೋಡಬೇಕು. ದಿಸ್ ಈಸ್ ಆಲ್ ಪ್ರಾಸೆಸ್. ಸೊ ಹಂಗೇ ಜೀವನದಲ್ಲಿ ನಾವೊಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂತಂದರೆ ಈ ಒಂದು ಕಷ್ಟ, ನೋವು, ಅವಮಾನ, ಅಸೂಯೆ ಎಲ್ಲನೂ ಅನುಭವಿಸ್ಬೇಕು. ಎಲ್ಲ ಅನುಭವಿಸಿ ನಾವು ನಾಳೆ ಒಂದು ಲೆವೆಲಿಗೆ ರೀಚ್ ಆಗ್ತೀವಲ್ಲ, ಸೊ ಅವತ್ತಿಗೆ ನೀವು ಈ ಪ್ರಾಸೆಸ್ ನಿಮಗೆ ಅರ್ಥ ಆಗುತ್ತೆ. ನಿನಗೆ ಯಾಕೆ ದೇವರು ಇಷ್ಟೆಲ್ಲ ನರಕ ಕೊಟ್ಟ. ಏಕೆಂದರೆ ಇಷ್ಟು ಕೊಡೋದ್ರಿಂದ ನೀವೇನು ಸೋತಿದ್ದೀರಾ, ಸತ್ತಿದ್ದೀರಾ? ಇಲ್ಲಲ್ಲ, ಇನ್ನೂ ಗಟ್ಟಿಯಾಗಿ ಒಂದು ಮರ ಥರ ನಿಂತ್ಕೊಂಡಿದ್ದೀರಾ. ಏನಾದರೂ ಬರಲಿ ನಮ್ಮ ಜೀವನದಲ್ಲಿ ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಬರುತ್ತೆ ನಮಗೆ. ಇಲ್ಲಾಂದರೆ ಪ್ರತಿಯೊಂದು ಸಣ್ಣ ಪುಟ್ಟ ಚಿಕ್ಕ ವಿಷಯಗಳಿಗೂ ಕೊರಗ್ತಾನೆ ಇರ್ತೀವಿ. ಹಿಂಗಾಗಿದೆ. ಇವಾಗ ನಮ್ಮ ಜೀವನದಲ್ಲಿ ಏನಾಗಿಲ್ಲ, ಎಲ್ಲನೂ ಆಗಿರುತ್ತೆ. ಈ ಒಂದು 35 ವರ್ಷದಲ್ಲಿ ನಾನು ಜೀವನದಲ್ಲಿ 60 ವರ್ಷಕ್ಕೆ ಆಗುವಷ್ಟು ನೋವು ತಿಂದ್ಬಿಟ್ಟಿದ್ದೀನಿ. ನಾನು ಅಷ್ಟು ನೋಡಿದ್ದೀನಿ, ಅಷ್ಟು ಅನುಭವಿಸಿದ್ದೀವಿ ಕಷ್ಟಗಳು, ಅಷ್ಟು ಅವಮಾನಗಳು ತೊಗೊಂಡಿದ್ದೀನಿ. ಬಟ್ ಇವತ್ತು ನಾನು ಒಂದು ಹೆಮ್ಮರವಾಗಿ ನಿಂತಿದ್ದೀನಿ. ಸೊ ಇವತ್ತು ಯಾವೊಬ್ಬ ಮನುಷ್ಯ ಆಧ್ಯಾತ್ಮದಲ್ಲಿ ಜರ್ನಿಯಲ್ಲಿರ್ತಾರೋ ಅಂಥವ್ರನ್ನ ನೀವು ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ಈ ಥರ ಯಾವುದೇ ಒಂದು ರೀತಿಲಾಗಲಿ ಅವ್ರನ್ನ ನೀವು ಟಚ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಅಷ್ಟು ಸ್ಟ್ರಾಂಗ್ ಪರ್ಸ್ನಾಲಿಟಿಯಾಗಿ ನಿಂತಿರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ನಾವು. ಏಕೆಂದರೆ ಈ 2 ವರ್ಷ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಬಂದು ಇಷ್ಟು ನರಕ ಅನುಭವಿಸಿದ ಜೀವನದಲ್ಲಿ ನಾನು ಕಲ್ತಿದ್ದ ಪಾಠ ಎಷ್ಟಿದೆ ಅಂದರೆ, ಜೀವನದಲ್ಲಿ ಏನು ಬಂದರೂ ನಾನು ಫೇಸ್ ಮಾಡ್ತೀನಿ. ಇನ್ನೇನು ಬರ್ಬೋದು ರೀ, ಎಲ್ಲ ಅನುಭವಿಸಿದಾಗಿದೆ, ಇನ್ನೇನು ಕಷ್ಟ ಬರ್ಬೋದು. ಸೊ ಈ ಮೈಂಡ್ ಸೆಟ್ಟಿಗೆ ಬಂದಿದೆ. ಸೊ ಹಂಗಾಗಿ ವಾಟ್ ಎವರ್ ಹ್ಯಾಪನ್ಸ್ ಇಟ್ಸ್ ಫಾರ್ ಎ ಗುಡ್ ಅಂತ ನಮಗೆ ನಾವೇ ಅರ್ಥ ಮಾಡಿಕೊಂಡು, ಬಿಕಾಸ್ ಯಾವತ್ತೂ ನಾವು ವಿ ಶುಡ್ ಅಕ್ಸೆಪ್ಟ್
ಯಾವತ್ತೂ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಒಂದು ವಿಷಯನ, ಇಲ್ಲ ನಮ್ಮ ತಪ್ಪನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಇಲ್ಲ ನಮ್ಮ ಜೀವನದಲ್ಲಿ ಏನಾಗಿದೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಮ್ಮ ಮೈಂಡು ನಮ್ಮ ಕಂಟ್ರೋಲ್ ಇರಲ್ಲ. ಯಾವಾಗ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಓಕೆ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಇನ್ ಮೈ ಲೈಫ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವೋ, ಸೊ ಅಲ್ಲಿಗೆ ನೀವು ಒಂದು ಸ್ಟೆಪ್ಪು ಒಂದು ಕ್ವಶನ್ ನೀವು ಪಾಸ್ ಆದ್ರಿ ಅಂತ ಅರ್ಥ. ಏಕೆಂದರೆ ಅಕ್ಸೆಪ್ಟೆನ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ಓಕೆ, ನೀನು ಯಾವತ್ತು ನೀನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲೋ, ಇವಾಗ ಫಾರ್ ಎಕ್ಸಾಂಪಲ್ ನಾನೇ ನಿನ್ಗೆ ಹೇಳ್ತೀನಿ, ನೀನು ತಪ್ಪು ಮಾಡ್ತಾ ಇದೆಯಾ ಇಲ್ಲ ಏನೋ ಒಂದು ರಾಂಗ್ ಮಾಡಿದ್ಯಾ ಈ ಕೆಲಸನ ಅಂತ ಹೇಳಿದಾಗ ನೀನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಓಕೆ ಮೇಡಮ್, ಸಾರಿ, ತಪ್ಪು ಮಾಡಿದ್ದೀನಿ, ಇದು ನಾನು ತಿದ್ಕೊಳ್ತೀನಿ, ನನಗೆ ಗೊತ್ತಿದ್ರೆ ಹೇಳ್ಕೊಡಿ, ಇಲ್ಲ ನಾನು ಕಲ್ತ್ಕೊಳ್ತೀನಿ ಅಂತ. ಈ ಅಕ್ಸೆಪ್ಟೆನ್ಸ್ ಯಾವ ಮನುಷ್ಯನಲ್ಲಿರುತ್ತೋ ಅವನು ಜಗತ್ತಲ್ಲಿ ದೊಡ್ಡ ಮರವಾಗಿ ಒಂದು ಒಳ್ಳೆ ದಾರಿಯಲ್ಲಿ ಬೆಳೀತಾನೆ. ಯಾವ ಮನುಷ್ಯ ಅವನ ತಪ್ಪನ್ನ ಅವ್ನು ಅಕ್ಸೆಪ್ಟ್ ಮಾಡ್ಕೊಳ್ದೆ, ಇಲ್ಲ ಜೀವನದಲ್ಲಿ ನಡೆದಿರೋ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಇರ್ತಾನೋ, ಸೊ ಅವನು ಈ ಚಿಕ್ಕ ಪುಟ್ಟ ಗಿಡಗಳು ಬರ್ತಾ ಇರುತ್ತಲ್ಲ ಭೂಮಿಯಲ್ಲಿ, ಸೊ ಅದೆಲ್ಲ ಹೆಸ್ರುಗಳು ಹೇಳ್ಬಾರ್ದು, ಯಾಕೆಂದರೆ ಅದಕ್ಕೂ ಒಂದು ಜೀವ ಇದೆ. ಆ ಒಂದು ಚಿಕ್ಕ ಸಸಿಗೂ ಒಂದು ಜೀವ ಇದೆ, ಅದು ಒಂದು ಆತ್ಮ ಅಲ್ವಾ. ಸೊ ಹಾಗಾಗಿ ಯಾವುದೇ ಗಿಡದ ಹೆಸರು ಮರದ ಹೆಸರು ನಾನು ಹೇಳ್ತಾ ಇಲ್ಲ, ಒಂದು ಚಿಕ್ಕ ಸಸಿ, ಆ ಸಸಿ ಥರ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸತ್ತೋಗ್ತೀವಿ. ಅದರ ಒಂದು ಮರವಾಗಿ ಬೆಳಿಬೇಕಂದ್ರೆ ಇದೆಲ್ಲ ದಾಟ್ಕೊಂಡು ಬಂದರೆ ಮಾತ್ರ ದೊಡ್ಡ ಆಲದ ಮರ ಆಗಿ ನೀನು ನಿಂತ್ಕೊಳ್ಳೋಕ್ಕಾಗುತ್ತೆ. ಸೊ ನಾನು ಇಷ್ಟೆಲ್ಲ ಹೇಳೋದು ನಿಮಗೆ ಬೋರ್ ಆಗ್ಬೋದು, ಇಲ್ಲ ಇದು ಏನೇನೋ ಹೇಳ್ತಾರಂತ ನಿಮ್ಗೆ ಅರ್ಥ ಆಗ್ಬೋದು. ಸೊ ದಟ್ ಈಸ್ ಟ್ರೂ. ಏಕೆಂದರೆ ಒಂದು ಸ್ಟೇಜಲ್ಲಿ ನಾನು ನಿಮ್ಮ ಥರನೇ ಇದ್ದೆ. ನನಗೂ ಏನಾದ್ರು ಹೇಳ್ತಾಯಿದ್ರೆ ಅಯ್ಯೋ ಏನೋ ಹೇಳ್ತಾರಪ್ಪ, ಏಕೆಂದ್ರೆ ನಮ್ಮ ಮೈಂಡ್ಸೆಟ್ ಬೇರೆ ಥರ ಇರುತ್ತಲ್ಲ. ನಮ್ಮ ಮೈಂಡ್ಸೆಟ್ ಬಿಸ್ನೆಸ್ ಮಾಡು, ಅಲ್ಲಿ ಹೋಗು ಸುತ್ತಾಡು, ಇಲ್ಲಿ ಸುತ್ತಾಡು, ಅಲ್ಲಿ ಪಾರ್ಟಿ ಮಾಡು, ಇಲ್ಲಿ ಫ್ರೆಂಡ್ ಮನೆಗೆ ಹೋಗು, ಇಲ್ಲ ಇನ್ನೇನೋ ಮಾಡು, ಈ ಮೈಂಡ್ಸೆಟಲ್ಲಿ ಹೊಂದಿರ್ತೀವಿ ನಾವು. ಸೊ ಒಬ್ಬರು ದೊಡ್ಡವ್ರ ಬುದ್ಧಿ ಹೇಳಿದ್ರೆ ನಾವು ಕೇಳಲ್ಲ. ಯಾವತ್ತು ನಮಗೆ ನಾವು ಕೆಳಗಡೆ ಬಿದ್ದು ಮತ್ತೆ ಎದ್ದು ನಿಂತ್ಕೊಳ್ಳೋಕ್ಕೂ ಆಗದೆ ಕುತ್ಕೊಳ್ಳೋಕ್ಕೂ ಆಗದೆ ಆವಾಗ ನಾವು ಏನು ದಾರಿಲಿದ್ದೀವಿ, ಯಾವ ದಾರಿಲಿ ನಾನು ಹೋದರೆ ನನ್ನ ಜೀವನ ನನಗೆ ಸಿಗುತ್ತೆ, ಮತ್ತು ಒಳ್ಳೆ ಲೈಫ್ ಸಿಗುತ್ತೆ ಅಂತ ಯಾವತ್ತು ಅರ್ಥ ಮಾಡ್ಕೊಳ್ತೀವೋ ಅಲ್ಲಿವರೆಗೂ ನೀವು ಹಿಂಗೆ ಯಾರು ಹೇಳಿದ್ರು ಹ್ಞೂ ಅನ್ನೋ ಥರನೇ ಇರುತ್ತೆ. ಅದಕ್ಕೆ ನಾನೇನು ಅರ್ಥ ಆಗಿಲ್ಲ, ನಾನು ಅದೇ ದಾರಿಲಿ ಬಂದು ಇವಾಗ ಈ ದಾರಿಯಲ್ಲಿ ನಾನು ಮುಂದುವರ್ಕೊಂಡು ಹೋಗ್ತಿರೋಳು. ಸೊ ಹಂಗಾಗಿ ಜೀವನದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಕೆಲಸ ಕಾಯಕ ಕರ್ಮವನ್ನು ನೀನು ಮಾಡು, ಪ್ರತಿಫಲವನ್ನು ದೇವ್ರಿಗೆ ಬಿಟ್ಬಿಡು ಅಂತ ಹೇಳ್ತಾರೆ. ಸೊ ಈ ಮಾತು ನನಗೆ 3 ವರ್ಷ ಹಿಂದೆ ಯಾರಾದರೂ ಬಂದು ಹೇಳ್ತಾ ಇದ್ರಲ್ಲ, ನಿನ್ನ ಪ್ರಯತ್ನ ನೀನು ಮಾಡು, ದೇವ್ರಿಗೆ ಬಿಟ್ಬಿಡು ಅಂತ ಹೇಳೋರು. ನಾನು ಏನೋ ಇನ್ಕಮ್ ದೇವ್ರಿಗೆ ಬಿಟ್ಬಿಡು, ಪ್ರಾಫಿಟ್ನ ದೇವ್ರಿಗೆ ಬಿಟ್ಬಿಡು ಅಂತ. ಹಂಗೆ ದೇವ್ರಿಗೆ ಬಿಡೋಕ್ಕ ನಾನು ಇಲ್ಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರೋದು, ದೇವ್ರಿಗೆ ಯಾಕೆ ಬಿಡಬೇಕು, ನನಗೆ ಇನ್ಕಮ್ ಬರಬೇಕು, ನಂಗೆ ಪ್ರಾಫಿಟ್ ಬರಬೇಕು ಅಂತಿದ್ದೆ. ಬಟ್ ನನ್ನ ಕೆಲಸನ ನಾನು ನಿಯತ್ತಾಗಿ ಮಾಡಿ ಅದು ಏನೋ ಅಪೇಕ್ಷೆ ಇಲ್ಲದೆ ನಾನು ಮಾಡಿದ್ರೆ ಆ ದೇವ್ರಿಗೆ ಗೊತ್ತು ಏನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಬಟ್ ನಾವು ಆ ಕೆಲಸ ಮಾಡಲ್ಲ. ಬಟ್ ಇವತ್ತಿಗೆ ಕಂಪ್ಲೀಟ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡು ನಾನು ಹೇಳೋದೇನೆಂದರೆ, ನಿಮ್ಮ ಕೆಲಸ ಕರ್ಮ ಕಾಯಕವನ್ನು ನೀನು ಮಾಡು, ಮುಂದಿಂದು ದೇವ್ರಿಗೆ ಬಿಟ್ಬಿಡು. ಅವನು ಗೊತ್ತು ಕೊಡಬೇಕೋ ಬೇಡವೋ, ನೀನು ಬದುಕಬೇಕೋ ಸಾಯಿಸಬೇಕೋ, ನಿನಗೇನು ಮಾಡಬೇಕು, ನಿನಗೇನು ಬಂದರೆ ಒಳ್ಳೆಯದು, ಯಾರು ನಿನ್ನ ಜೀವನಕ್ಕೆ ಬಂದರೆ ಒಳ್ಳೆಯದು, ಯಾರು ನಿನ್ನ ಜೀವನದಿಂದ ಹೋಗಬೇಕು, ಎಲ್ಲವೂ ಗೊತ್ತು. ಅದಕ್ಕೆ ನಿಮ್ಮ ತನವನ್ನು ನೀವು ಪರಿಶುದ್ಧವಾಗಿಟ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ನಿಮ್ಮ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಿ. ಆವಾಗ ಗೊತ್ತಾಗುತ್ತೆ ಹೌ ಈಸ್ ಏನು ಬ್ಯೂಟಿಫುಲ್ ಆಗಿದೆಯಪ್ಪ ಈ ಲೈಫು. ಈ ಲೈಫ್ನ ಬಿಟ್ಟು ನಾವು ಬೇರೆ ಯಾವುದೋ ಲೈಫಲ್ಲಿ ಇದ್ವಾ? ಬಿಕಾಸ್ ನಿಮ್ಮ ಲೈಫ್ನ ಪಾತು ನಿಮ್ಗೆ ಅರ್ಥ ಆಗಬೇಕು. ನಿಮ್ಮ ಲೈಫ್ ಪಾತ್ ನಿಮ್ಗೆ ಅರ್ಥ ಆದರೆ ನೀನು ಯಾವ ದಾರಿಗೆ ಹೋಗ್ಬೇಕಂತ ನಿಂಗೆ ಅರ್ಥ ಆಗುತ್ತೆ. ನಿನ್ನ ಲೈಫ್ ಪಾತ್ ನಿಂಗೆ ಅರ್ಥನೇ ಆಗಿಲ್ಲ ಅಂತಂದರೆ ನೀನು ಯಾವ ದಾರಿಗೆ ಹೋಗ್ತೀಯಾ? ಯಾವ ದಾರಿಲಿ ಹೋದ್ರೂ ನೀನು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಏಕೆಂದರೆ ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಮೋರ್ ದ್ಯಾನ್ 20 years. ಅಫಿಷಿಯಲಾಗಿ ಒಂದು 18 ವರ್ಷ ಪ್ರೊಫೆಷ್ನಲಿ ಕೆಲಸ ಮಾಡಿದ್ದೀನಿ. ಬಟ್ ಇನ್ನು 2-3 ವರ್ಷ ನಾನು ಓದಬೇಕಾದ್ರೆ ಕೆಲಸ ಮಾಡ್ಕೊಂಡು ಬಂದಿರೋದು. ಸೊ ಇಷ್ಟು ವರ್ಷ ಎಷ್ಟು ಕೆಲಸ ಮಾಡಿದೆ, ಎಷ್ಟು ಹೈ ಪೊಸಿಷನ್ಗೆ ಹೋಗಿದೆ, ಬಿಸ್ನೆಸ್ ಮಾಡಿದೆ, ಎಲ್ಲ ಕಡೆನೂ ಫೇಲ್ಯೂರೇ. ಬಿಕಾಸ್ ನನಗೆ ಟ್ಯಾಲೆಂಟ್ ಇಲ್ಲ ಅಂತಲ್ಲ,
ಕೆಲಸ ಬರಲ್ಲ ಅಂತಲ್ಲ, ಎಲ್ಲ ಜಾಸ್ತಿನೇ ಇದೆ. ಏಕೆಂದರೆ ತುಂಬ ವೆರಿ ಟ್ಯಾಲೆಂಟೆಡ್. ಡ್ರಾಯಿಂಗ್ ಬೇಕಾ, ಪೇಂಟಿಂಗ್ ಬೇಕಾ, ಇಲ್ಲ ಸ್ಪೋರ್ಟ್ಸ್ ಬೇಕಾ, ಇಲ್ಲ ಮನೇಲಿ ಏನಾರು ಎಲ್ಲ ಥರ ಕೆಲಸ. ಅಂದರೆ ಫೈನಾನ್ಸಲ್ಲಿ ಅಷ್ಟು ಕ್ಯಾಲ್ಕುಲೇಷನ್ ನಾಲೆಡ್ಜ್ ಇಲ್ಲ ಅಂತಂದ್ರೂ, ಬಟ್ ಒಂದು ಕಲೆ ಅನ್ನೋ ಒಂದು ಆರ್ಟ್ ಅಂತಾರಲ್ಲ, ಆರ್ಟಲ್ಲಿ ತುಂಬಾ ಟ್ಯಾಲೆಂಟೆಡ್. ಇಷ್ಟೆಲ್ಲ ಇದ್ದರೂ ಯಾಕೆ ದೇವರೇ ನನಗೇನೂ ಮಾಡ್ತಾಯಿಲ್ಲ, ನನಗೆ ಎಲ್ಲೋದ್ರೂ ಸಕ್ಸಸ್ ಕೊಡ್ತಿಲ್ಲ, ಎಲ್ಲೋದ್ರೂ ನಾನು ಬೀಳ್ತಾನೆ ಇದ್ದೀನಿ, ಬಿದ್ದರೆ ಮತ್ತೆ ಎದ್ದೊಳಕ್ಕೆ ಮತ್ತೆ ಎಷ್ಟು ಬೇಕು. ಬಟ್ ಅವರು ಯಾವಾಗೂ ಸೈನ್ ಕೊಡ್ತಾ ಇರ್ತಾರೆ ನಮ್ಗೆ ಯೂನಿವರ್ಸು. ನಿನ್ನ ದಾರಿನ ನೀನು ಕಂಡ್ಕೊಂಡಿಲ್ಲ, ಇನ್ನು ನೀನು ಬೇರೆ ದಾರಿಲಿ ಹೋಗ್ತಿದ್ಯಾ, ನಿನ್ನ ದಾರಿ ನೀನು ಯಾವಾಗ ಕಂಡ್ಕೋತೀಯೋ ಆಮೇಲೆ ಇದೆಲ್ಲ ನಿನ್ನಿಂದ ಆಟೋಮೆಟಿಕ್ಕಾಗಿ ಬರುತ್ತೆ. ಬಟ್ ನನ್ನ ದಾರಿ ನನಗೆ ಅರ್ಥ ಆಗಿರಲಿಲ್ಲ ಇಷ್ಟು ವರ್ಷ, ಇವಾಗ ಅರ್ಥ ಆಯಿತು. ನಾನು ಈ ಜೀವನದಲ್ಲಿ ಬಂದಿರೋದು ನಂತರ ನೊಂದು ಬೆಂದು ಡಿಪ್ರೆಷನ್ಗೆ ಹೋಗಿ ಸಾಯಬೇಕು ಇಂಥ ಮನಸ್ಥಿತಿಯವ್ರನ್ನ ನನ್ನ ಮಾತುಗಳಿಂದ ಅವ್ರನ್ನ ಹೀಲ್ ಮಾಡಬೇಕು ನಾನು. ಬಿಕಾಸ್ ಟೂ ಇಯರ್ಸ್ ನಾನು ಎಷ್ಟು ಅನುಭವಿಸಿದ್ದೀನಿ ಅಂದರೆ, ಯಾಕಂದರೆ ಹೆಂಗೆ ಹೀಲ್ ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬೇಕು, ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು, ಏನು ಮೆಡಿಷನ್ ತೊಗೊಳ್ಬೇಕಾ, ಇಲ್ಲ ಊಟ ಮಾಡಬೇಕಾ, ಇಲ್ಲ ಎಲ್ಲಿ ಹೋಗಬೇಕು, ಇಲ್ಲ ಟೆಂಪಲ್ಗೆ ಹೋಗ್ಬೇಕಾ, ಇಲ್ಲ ಯಾರನ್ನ, ಏನೂ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಎಲ್ಲ ನಾವು ಫೇಸ್ ಮಾಡ್ತೀವಲ್ಲ, ಎಲ್ಲ ಫೇಸ್ ಮಾಡಿ ಕೊನೆಗೆ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು ನಾವು ಕಲಿತೀವಲ್ಲ. ಸೊ ದಟ್ ಈಸ್ ಮೋರ್ ಪವರ್ಫುಲ್ ಪರ್ಸನ್ಸ್ ಅವ್ರ ಹತ್ರ. ಸೊ ನಾನಿವಾಗ ಯಾವ ಥರ ಇದ್ದೀನಿ ಮೈಂಡ್ ಅಂತಂದರೆ, ಒಬ್ಬ ಮನುಷ್ಯನ ನೋಡ್ರೆ ನನಗೆ ಅರ್ಥ ಆಗುತ್ತೆ ಅವ್ನು ಏನು ನೋವಲ್ಲಿದ್ದಾನೆ, ಎಕ್ಸಾಕ್ಟಾಗಿ ಅವ್ನು ಏನು ರೀಸನ್ ಅಂತ ಗೊತ್ತಿಲ್ಲದೆ ಇದ್ರೂ ಅಟ್ಲೀಸ್ಟ್ ಅವ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ, ವೈ ಈಸ್ ಥಿಂಕಿಂಗ್, ವೈ ಈಸ್ ಸೋ ಅಪ್ಸೆಟ್, ಯಾಕೆ ಅವ್ನು ಇಷ್ಟು ಡಿಪ್ರೆಸ್ ಆಗಿದ್ದಾನೆ, ಏನಾಗ್ತಿದೆ ಅವನ ಜೀವನದಲ್ಲಿ. ಸೊ ಅಟ್ಲೀಸ್ಟ್ ಆ ಟೈಮಲ್ಲಿ ನಾನೊಂದು 2-3 ಈ ಥರ ಮಾತಾಡಿ, ಆಗುತ್ತೆ ಜೀವನದಲ್ಲಿ ಎಲ್ಲ ಆಗುತ್ತೆ ರೀ, ಇದೆಲ್ಲ ದಾಟ್ಕೊಂಡು ಬಂದರೆ ರೀ ನೀವು ಚೆನ್ನಾಗಾಗೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಕೇಳಿ, ನಾವಿಷ್ಟು ಯಾಕೆ ದೇವ್ರ ನನಗೆ ಕೊಟ್ಟೆ ಕಷ್ಟ, ಇಷ್ಟು ಯಾಕೆ ನರಕ ಕೊಟ್ಟೆ ಅಂತೆಲ್ಲ ನಾವು ದೇವ್ರನ್ನ ದಿನ ಕ್ವಶನ್ ಕೇಳ್ತೀವಲ್ಲ. ಸೊ ಕೇಳ್ತೀವಿ, ಬಟ್ ಅವರು ಅವತ್ತು ಆನ್ಸರ್ ಕೊಡಲ್ಲ, ಇಮಿಡಿಯೇಟಾಗಿ ಅವ್ರು ಆನ್ಸರ್ ಕೊಡಲ್ಲ. ಅದಕ್ಕೆ ಯಾವತ್ತೂ ಒಂದು ದಿವಸ ಕೊಡ್ತಾರೆ. ಯಾವತ್ತು ಕೊಡ್ತಾರೆ ಗೊತ್ತಾ, ನಾವು ಒಂದು ಒಳ್ಳೆ ನ್ಯಾಯ ರೀತಿಯಲ್ಲಿ ಜೀವನದಲ್ಲಿ ಮುಂದೋಗಿ ಸಾವಿರಾರು ಲಕ್ಷಾಂತರ ಜನದ ಮುಂದೆ ನಾವು ನಮ್ಮ ಸ್ಟೋರಿನ ಹೇಳ್ತಾ ಇರ್ತೀವಲ್ವ, ನನ್ನ ಜೀವನದಲ್ಲಿ ಹಿಂಗೆಲ್ಲ ನಾನು ಸ್ಟ್ರಗಲ್ ಪಟ್ಟು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂತ. ಸೊ ಅವತ್ತಿಗೆ ಅರ್ಥ ಆಗುತ್ತೆ ದೇವ್ರು ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟ ಅಂತ. ಏಕೆಂದರೆ ನನ್ನಿಂದ 1,000 ಜನ ಇನ್ಸ್ಪೈರ್ ಆಗ್ತಾರೆ ಅಂತಂದರೆ ನನ್ನಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಸ್ಟೋರಿ ಇರಬೇಕು. ನನಗೆ ಹೇಳೋಕ್ಕೆ ನನ್ನ ಸ್ಟೋರಿ ಇಲ್ಲ, ನಾನು ಅದೆಲ್ಲ ಫೇಕೇ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಯಾವ ಸ್ಟೋರಿ ಆಗಲ್ಲ. ಸೊ ವೆನ್ ಯು ಫೇಸ್ಡ್ ಇಟ್, ವೆನ್ ಯು ನೇಲ್ಡ್ ಇಟ್, ವೆನ್ ಯು ಹೀಲ್ಡ್ ಇಟ್ ಅಲ್ಲ ಆ ಒಂದು ಫೇಸ್ನ, ಆವಾಗ ಮಾತ್ರ ನಿನ್ಗೆ ಇನ್ನೊಬ್ರಿಗೆ ಅದನ್ನು ಹೇಳಿದ್ರೆ ದೇ ವಿಲ್ ಗೆಟ್ ಮೋಟಿವೇಟ್. ಸೊ ನೀನೇನು ಇಲ್ಲದೆ ಸುಮ್ಮನೆ ಬುಕ್ಕಲ್ಲಿರೋ ಸ್ಟೋರಿ ಥರ ನೀನು ಹೇಳ್ಕೊಂಡು ಕೂತ್ಕೊಂಡ್ರೆ ಅದು ಬುಕ್ ಸ್ಟೋರಿ ಮಾತ್ರ ಆಗುತ್ತೆ, ನಿಂದು ಸ್ಟೋರಿ ಹಿಸ್ಟ್ರಿ ಆಗಲ್ಲ. ಸೊ 10 ಜನದ ಮುಂದೆ ನನ್ನ ಮಾತು ಒಬ್ರಿಗೆ ಇನ್ಸ್ಪೈರ್ ಆಗಿ ಒಂದು ಜೀವನ ಬದಲಾಗಬೇಕಂತಿದ್ರೆ, ಸೊ ನಿನಗೆ ಸ್ಟೋರಿ ಇರಬೇಕು, ನಿನಗೆ ಸ್ಟ್ರಾಂಗ್ ಸ್ಟೋರಿ ಇರಬೇಕು, ಒಂದು ಹಿಸ್ಟ್ರಿ ಅಂತಾರಲ್ಲ ಆ ಹಿಸ್ಟ್ರಿ ಇರಬೇಕು. ಆ ಹಿಸ್ಟ್ರಿ ಇರಬೇಕನ್ನೋ ಒಂದು ಕಾರಣಕ್ಕೇ ದೇವ್ರು ನಮ್ಗೆ ಇಷ್ಟೆಲ್ಲ ಫೇಸ್ ಮಾಡಿ ಇವತ್ತು ನಿಂತಿದ್ದೀನಂತ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರೋ, ಯು ಆರ್ ದಿ ಹೀಲರ್ ಪರ್ಸನ್. ಬಿಕಾಸ್ ಯು ಹೀಲ್ಡ್ ಯುವರ್ ಸೆಲ್ಫ್ ಆಲ್ಸೋ, ಮತ್ತು ನಿನಗೆ ಇನ್ನೊಬ್ರು ಹೀಲ್ ಮಾಡೋ ಅಂಥ ಕೆಪಾಸಿಟಿ ಬಂದ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಸ್ಪಿರಿಚುವಲಿ ಪವರ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಮಾತಾಡ್ತಾ ಹೋದ್ರೆ ತುಂಬಾ ಇರುತ್ತೆ ಗೈಸ್. ಅದು ಇಷ್ಟಕ್ಕೆ ಮುಗಿಯೋದಲ್ಲ. ಬಟ್ ಇನ್ನೊಂದು ಖುಷಿ ವಿಷಯ ಏನಂದರೆ, ಈಗಿನ ಯೂತ್ಸ್ ಅಂದರೆ ನಮಗಿನ್ನ ಚಿಕ್ಕವರು ಇಲ್ಲ ನಮ್ಮ ಏಜವರು, ಈ ಒಂದು ಜನ್ರೇಷನ್ ಒಂದು ಆಧ್ಯಾತ್ಮ ಕಡೆ ತುಂಬ ಒಲವು ತೋರಿಸ್ತಾ ಇದ್ದಾರೆ. ಸೊ ಡೇ ಬೈ ಡೇ ದೇ ಆರ್ ಆಲ್ಸೋ ಗೆಟಿಂಗ್ ಚೇಂಜ್ಡ್. ಇದನ್ನು ಆ್ಯಕ್ಚುಲಿ ನಾವಲ್ಲ ರೀ ಚೇಂಜ್ ಆಗೋದು, ದೇವ್ರು ನಮ್ಮನ್ನ ಬದಲಾವಣೆ ಮಾಡಿ ನಾವೇ ಇರ್ಬೇಕು ಹೇಳ್ಕೊಂಡಿರೋದು, ನಾವು ಹಿಂಗಿರ್ಬೇಕು ಲೈಫಲ್ಲಿ ಅಂತ ಸಕ್ಸಸ್ಗೆ. ಹಂಗೆಲ್ಲ ಇರಬೇಕಂದ್ರೆ ನೀನು ಇದನ್ನೆಲ್ಲ ದಾಟ್ಕೊಂಡು ಫಸ್ಟು ನಿನ್ನ ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ನೀನು ಮುಂದೆ ಜೀವನದಲ್ಲಿ ಸಕ್ಸಸ್ನ ನೀನು ಅದನ್ನು ಫೇಸ್ ಮಾಡೋಕ್ಕಾಗೋದು. ನೀನು ಹೆಂಗೆ ಫೇಲ್ಯೂರ್ಸ್ನ ಫೇಸ್ ಮಾಡ್ತೀಯೋ ಹಂಗೆ ಸಕ್ಸಸ್ನು ನೀನು ಫೇಸ್ ಮಾಡಬೇಕಲ್ಲ.
ನಿನಗೆ ಫೇಲ್ಯೂರ್ನ ಫೇಸ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಅಂತಂದರೆ ನೀನು ಸಕ್ಸಸ್ನ ಏನು ಫೇಸ್ ಮಾಡ್ತೀಯ ನೀನು? ಅದಕ್ಕೆ ಬೆಲೆ ಆದರೂ ಗೊತ್ತಿರುತ್ತಾ ನಿನಗೆ? ಗೊತ್ತಿರಲ್ಲ. ಸೊ ಹಂಗಾಗಿ ಫೇಲ್ಯೂರ್ ಸಕ್ಸಸ್ ಎರಡೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾವು ಎರಡೂ ಲೈಫ್ನೂ ನೋಡಬೇಕು. ಸೊ ಎರಡೂ ಲೈಫ್ನ ನೋಡಬೇಕು ಅಂತಂದರೆ ಫಸ್ಟ್ ಫೇಲ್ಯೂರೇ ಆಗೋದು, ಆಮೇಲೆ ಸಕ್ಸಸ್ ಸಿಗೋದು. ಸೊ ಹಂಗಾಗಿ ಇಷ್ಟೆಲ್ಲ ಹೇಳ್ತಾ ಈ ಒಂದು ಮಾತುಗಳು ನಿಮಗೂ ಇನ್ಸ್ಪೈರ್ ಆಗಿದ್ರೆ ಸೊ ಪ್ಲೀಸ್ ಡೂ ಕಮೆಂಟ್ಸ್. ಹೇಳಿ ನಿಮಗೇನು ಅನ್ನಿಸ್ತು, ನನ್ನ ಮಾತುಗಳಿಂದ ನಿಮ್ಗೆ ಏನು ಅನ್ನಿಸ್ತು, ಇಲ್ಲ ಏನಂತಾರೆ ಸುಮ್ಮನೆ ಯಾರೋ ಬಾಯಿ ಬಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ, ಇಲ್ಲಾಂದರೆ ಈ ಒಂದು ಮಾತಲ್ಲಿ ಒಂದು ತೂಕ ಇದೆ ಅಂತ ಅನ್ನಿಸ್ತಾ. ಏಕೆಂದರೆ ಇದು ನಾನು ಮಾತಾಡ್ತಿರೋದಲ್ಲ, ನನ್ನ ಬಾಯಿಂದ ಶಿವ ಮಾತಾಡ್ತಿರೋದು. ಬಿಕಾಸ್ ಐ ಬಿಲೀವ್ ಇನ್ ಶಿವ. ತುಂಬ ಚಿಕ್ಕ ವಯಸ್ಸಿಂದ ನಾನು ಸಾಯಿಬಾಬಾನ ಪೂಜೆ ಮಾಡ್ಕೊಂಬಂದಿರೋದು. ಸೊ ದಟ್ಸ್ ದ ರೀಸನ್ ಐ ಆಲ್ವೇಸ್ ಸೇ ಓಂ ಸಾಯಿರಾಮ್. ಬಟ್ ಈಗ ಶಿವ ಓಂ ಹರ ಹರ ಮಹಾದೇವ ಅಂತ ಹೇಳ್ತೀವಿ. ಬಿಕಾಸ್ ಶಿವ ಈಸ್ ಅ ಡಿಸ್ಟ್ರಾಯರ್. ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಇವರು 3 ಜನದ್ದು ಯಾವ ಥರ ಇವಾಗ ನಮಗೆ ಒಂದು ಕೆಲಸ ಇದೆ ಅಂದರೆ ಅವ್ರಿಗೂ ಒಂದು ಕೆಲಸ ಇದೆ. ಸೊ ಬ್ರಹ್ಮ ಈಸ್ ಅ ಕ್ರಿಯೇಟರ್. ನಮ್ಮ ಮನೆ ಬರದಲ್ಲಿ ಬ್ರಹ್ಮ ಬಂದು ಬರೆದ್ಬಿಟ್ಟಿದ್ದಾನೆ ಅಂತ ಹೇಳ್ತೀವಲ್ವಾ, ಈಸ್ ಅ ಕ್ರಿಯೇಟರ್. ನಮ್ಮನ್ನ ಕ್ರಿಯೇಟ್ ಮಾಡಿ ನಮ್ಮ ಜೀವನ ಏನು ಬೇಕು ಎಲ್ಲ ಕ್ರಿಯೇಟ್ ಮಾಡಿರೋದು ಬ್ರಹ್ಮ. ಸೊ ವಿಷ್ಣು ಏನು? ಬ್ಯೂಟಿ, ಅಬಂಡೆನ್ಸ್, ರಾಯಲ್ ಲೈಫ್, ಸಕ್ಸಸ್, ಜ್ಞಾನ ಮತ್ತು ಈ ಒಂದು ಒಳ್ಳೆ ಏನಂತಾರೆ ಎಲ್ಲ ಲೈಫಲ್ಲಿ ನಮ್ಗೆ ಏನೇನು ಬೇಕೋ ಆ ಒಂದು ಕ್ರಿಯೆಗಳನ್ನ ಕೊಡುವಂಥವ್ರು ವಿಷ್ಣುದೇವ. ಇನ್ನು ಈಶ್ವರ ಬರ್ತಾರೆ, ಮಹೇಶ್ವರ ಈಸ್ ಅ ಡೆಸ್ಟ್ರಾಯರ್ ಅಂತಂದರೆ ನಿನ್ನನ್ನು ಡೆಸ್ಟ್ರಾಯ್ ಮಾಡ್ತಾರೆ ಅಂತಲ್ಲ, ನಿನ್ನಲ್ಲಿರೋ ಅಹಂ, ಕೋಪ, ಜಲಸಿ, ಈಗೋ, ನಾನು ನನ್ನದು ಒಂದು ಅಹಂ ಇರುತ್ತಲ್ಲ ಮನುಷ್ಯನಿಗೆ, ಅದನ್ನೆಲ್ಲ ಕಿತ್ತು ಬಿಸಾಕಿ ನೀನು ಹುಟ್ಟು ಬಟ್ಟೆನೂ ನಿಂದಲ್ಲ. ಏಕೆಂದರೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಸೊ ಹಂಗಿದ್ದಾಗ ನೀನು ಹುಟ್ಟು ಬಟ್ಟೆನೂ ನಿಂದಲ್ಲ. ಸೊ ನೀನೇನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ ಮಾಡಿಸೋರು ಶಿವ. ಓಕೆ, ನಮ್ಮಲ್ಲಿರೋ ಕಲ್ಮಶೆಲ್ಲ ಕಿತ್ತಾಕಿ ನಮ್ಮ ಒಂದು ಪ್ಯೂರಾಗಿ ಒಂದು ಕಲ್ಲಿನ ಶಿಲೆ, ಶಿವ ನೋಡಿದಿರಲ್ಲ, ಒಂದು ಕಲ್ಲು, ಒಂದು ಶಿಲೆ ಅವರು. ಆ ಒಂದು ಪ್ಯೂರಾಗಿ ಒಂದು ಶಿಲೆ ಥರ ನಮ್ಮ ಮನಸ್ಸು, ನಮ್ಮ ಬುದ್ಧಿನ ರೆಡಿ ಮಾಡಿ ಅಧ್ಯಾತ್ಮಕ್ಕೆ ತಗೊಂಡು ನಮ್ಮ ಥರ ಸಾವಿರಾರು ಜನಕ್ಕೆ ಆ ಜ್ಞಾನವನ್ನು ತುಂಬಿಸಿಕೊಡೋ ಶಕ್ತಿನ ಕೊಡ್ತಾರೆ ಶಿವ. ಸೊ ದಟ್ ಈಸ್ ಕಾಲ್ ಶಿವ ಈಸ್ ಅ ಡೆಸ್ಟ್ರಾಯರ್ ಆ್ಯಂಡ್ ಕ್ರಿಯೇಟರ್. ಈಗೋ ಕೆಟ್ಟ ಥಿಂಗ್ಸ್ನ ಡೆಸ್ಟ್ರಾಯ್ ಮಾಡ್ತಾರೆ, ಒಳ್ಳೆ ಥಿಂಗ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಹಂಗಾಗಿ ಶಿವ ಈಸ್ ಅ ಮೈ ವರ್ಡ್ ಅಷ್ಟೇ, ಎವ್ರಿಥಿಂಗ್. ಸೊ ಮೈ ನೇಮ್ ಈಸ್, ನನ್ನ ಹೆಸ್ರು ಈಶಾ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗಿದ್ದು ನನ್ನ ಹೆಸರು ಇಲ್ಲವೋ ನನಗೆ ಗೊತ್ತಿಲ್ಲ. ಅಫಿಷಿಯಲಿ ಐ ಚೇಂಜ್ ಮೈ ನೇಮ್. ಹೆಂಗೆ ಅಂದರೆ ಎಲ್ಲ ಹೇಳಿದೆ, ಈ ವಯಸ್ಸಲ್ಲಿ ಇಷ್ಟು ಬಿಸ್ನೆಸ್, ಇಷ್ಟು ಪ್ರಾಬ್ಲಮ್ಸ್, ಲೋನ್ಸ್ ಎಲ್ಲ ಈ ಟೈಮಲ್ಲಿ ಹೆಸರು ಚೇಂಜ್ ಮಾಡೋ ಅವಶ್ಯಕತೆ ಇದೆಯಾ? ಹೌದು, ಖಂಡಿತ ಇದೆ. ಎಷ್ಟೋ ವರ್ಷದಿಂದ ನೇಮ್ ಚೇಂಜ್ ಮಾಡಬೇಕಂತ ಇದ್ದಿದ್ದು, ಬಟ್ ಅದಕ್ಕೆ ಟೈಮ್ ಇವಾಗ ಬಂದಿತ್ತು. ದೆನ್ ಐ ಸೆಲೆಕ್ಟೆಡ್, ಬಿಕಾಸ್ ಈಶ್ವರ ಈಸ್ ಮೈ ಎಂಟೈರ್ ಲೈಫ್, ಈಸ್ ಮೈ ಸೋಲ್ ಅಂತಂದಮೇಲೆ ಐ ವಾಂಟ್ ಅವ್ರ ನೇಮೇ ಬೇಕಲ್ಲ ನನಗೆ. ಸೊ ದಟ್ಸ್ ದ ರೀಸನ್ ಐ ಪುಟ್ ಮೈ ನೇಮ್ ಆ್ಯಸ್ ಅ ಇಶಾ ಓಬಾಡಿ. ಓಬಾಡಿ ಈಸ್ ಮೈ ಬ್ರ್ಯಾಂಡ್ ನೇಮ್. ಸೊ ತುಂಬ ವರ್ಷದಿಂದ ನನ್ನ ಬ್ರ್ಯಾಂಡ್ನ ಬೆಳೆಸ್ಬೇಕನ್ನೋ ಹಠ ಅವತ್ತು ನಾನು ವೆನ್ ಐ ಸ್ಟಾರ್ಟ್ ಮೈ ಕಂಪನಿ ಅವತ್ತಿಗೂ ಇದು ಅವತ್ತಿನ ಸ್ಟೋರಿ ಅಲ್ಲ, ಇದು ನಾನು ತುಂಬ ಚಿಕ್ಕ ಹುಡುಗಿಯಿಂದ ಸ್ಟೋರಿ. ಬಿಕಾಸ್ ಐ ವಾಂಟ್ ಟು ಬಿಲ್ಡ್ ಎ ಬ್ರ್ಯಾಂಡ್ ಅನ್ನೋದು ಚಿಕ್ಕ ವಯಸ್ಸಿಂದ ಸ್ಟೋರಿ. 4 ವರ್ಷದಲ್ಲಿ ನನ್ನ ಬಿಸ್ನೆಸ್ಸಲ್ಲಿ ಬರೀ ಡೌನ್ಫಾಲೇ ನೋಡಿದ್ದೀನಿ. ಅಪ್ಫಾಲು ಒಂದು ಸ್ವಲ್ಪ ಪರ್ಸೆಂಟೇಜ್ ನೋಡಿದ್ರೆ, ಡೌನ್ಫಾಲು ಜಾಸ್ತಿ ಪರ್ಸೆಂಟೇಜ್ ನೋಡಿದ್ದೀನಿ. ಬಟ್ ಸ್ಟಿಲ್ ನಾನು ಆ ನೇಮ್ನ, ಬ್ರ್ಯಾಂಡ್ನ ಬಿಟ್ಕೊಟ್ಟಿಲ್ಲ. 3 ಸಲ ಜೀವನದಲ್ಲಿ ಬಿದ್ದು ಎದ್ದು ಕೊನೆಗೆ ಊಟಕ್ಕಿಲ್ದಿರೋ ಪರಿಸ್ಥಿತಿಲಿ ಬಂದ್ರೂ ನನ್ನ ಕಂಪನಿ, ನನ್ನ ಬ್ರ್ಯಾಂಡ್ನ ಬಿಟ್ಟಿಲ್ಲ. ಸೊ ಇವತ್ತಿಗೂ ನನ್ನ ಬ್ರ್ಯಾಂಡೇ ನನ್ನ ನೇಮ್ ಆಗಬೇಕು.
ನನ್ನ ಕಂಪನಿ ನೇಮೇ ನನ್ನ ಬ್ರ್ಯಾಂಡ್ ಆಗಬೇಕು. ಸೊ ದಟ್ ಈಸ್ ದ ರೀಸನ್ ಐ ಚೇಂಜ್ ಮೈ ನೇಮ್ ಆ್ಯಸ್ ಎ ಲಕ್ಷ್ಮೀ ದೇವಿಯಿಂದ ಇಶಾ ಒಬಾಡಿ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಅಫಿಷಿಯಲಿ ಐ ಆಮ್ ಚೇಂಜಿಂಗ್ ಎವ್ರಿವೇರ್ ಇನ್ ಮೈ ಡಾಕ್ಯುಮೆಂಟ್ಸ್, ಎಲ್ಲ ಕಡೆ ಚೇಂಜ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಾವು ಇಷ್ಟು ವರ್ಷ ನಾನು ಬದುಕಿದ ಜೀವನನೇ ಬೇರೆ. 35 ಇಯರ್ಸ್ ನಾವು 36 ಇಯರ್ಸ್. ಇಷ್ಟು ವರ್ಷ ನಾನು ಬದುಕಿದ ಜೀವನನೇ ಬೇರೆ. ಈ ಆಫ್ಟರ್ 35 ನನ್ನ ಜೀವನ ಬದುಕ್ತಿರೋದೇ ನಾನು ಬೇರೆ, ಎಂಟೈರ್ಲಿ ಡಿಫ್ರೆಂಟ್ ಹೆಂಗೆ ಅಂತಂದರೆ ಐ ಕೆನಾಟ್ ಇಮ್ಯಾಜಿನ್, ಐ ಕೆನಾಟ್ ಎಕ್ಸ್ಪ್ಲೇನ್ ಯು ಆಲ್ಸೋ. ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಸ್ಟೈಲ್ ಇರ್ಬೋದು, ಊಟ ತಿಂಡಿ ಇರ್ಬೋದು, ಬಟ್ ಡಿಸಿಪ್ಲಿನ್, ಒಂದು ಪ್ರೋಗ್ರೆಸ್, ತಾಳ್ಮೆ, ಒಂದು ಪ್ಯೂರಿಟಿ, ಲಾಯಲ್ಟಿ, ಇದೆಲ್ಲ ಮನುಷ್ಯನಿಗೆ ದುಡ್ಡು, ಹಣ, ಕಾಸು, ಸಕ್ಸಸ್ಸು, ನೇಮ್ ಎಲ್ಲ ಇದ್ದಾಗ ಬರಲ್ಲ. ಎಲ್ಲ ಕಳ್ಕೊಂಡಾಗೂ ನಾವು ಹೆಂಗೆ ಜೀವನದಲ್ಲಿ ಮುಂದೆ ಹೋಗ್ತೀವಿ ಅನ್ನೋದಿರುತ್ತಲ್ಲ, ಆ ಟೈಮಲ್ಲೇ ಇದೆಲ್ಲ ಅವ್ನು ಕಲಿಯೋದು. ಸೊ ದಿಸ್ ಈಸ್ ವಾಟ್ ಐ ಲರ್ನ್ಡ್ ಫ್ರಮ್ ಮೈ ದಿಸ್ 2 ಇಯರ್ಸ್. ಇದೆಲ್ಲ ಸ್ಟ್ರಗಲ್ ಜರ್ನಿ. ಅದಕ್ಕೂ ಮುಂಚೆನೂ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ, ಬಟ್ ಐ ವಾಸ್ ಸರ್ವೈವಿಂಗ್. ಬಟ್ ಈ 2 ವರ್ಷ ಆಗಿದ್ದು ನೋ ಸರ್ವೈವಿಂಗ್. ಬಿಕಾಸ್ ಒಂದು ಸಲ ಟ್ರಸ್ಟ್ ಹೊರ್ಟೋದ್ರೆ ಆ ಟ್ರಸ್ಟ್ನ ಬಿಲ್ಡ್ ಮಾಡೋಕ್ಕೆ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಬಿಕಾಸ್ ವಿಲ್ ಥಿಂಕ್ ಯಾಕೆ ಮನುಷ್ಯರುಗಳು ಇವಾಗ ಯಾರೋ ಬಿಟ್ಟೋದ್ರು, ಇಲ್ಲ ಏನೋ ಆಯಿತು, ಇಲ್ಲ ದುಡ್ಡು ಹೋಯ್ತು, ಬಿಸ್ನೆಸ್ ಹೋಯ್ತು ಅಂತ ಡಿಪ್ರೆಷನ್ಗೆ ಹೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಎಲ್ಲ ನಾವು ಯೋಚನೆ ಹೇಳ್ತೀವಲ್ವಾ. ಅದು ನಿಮ್ಮ ಲೈಫಲ್ಲಿ ಆದಾಗ ಮಾತ್ರನೇ ಗೊತ್ತಾಗೋದು. ಅದು ಒಬ್ಬ ಮನುಷ್ಯ ಒಂದು ನೋವನ್ನ ತಡ್ಕೊಳ್ಬೋದು, ಬ್ಯಾಕ್ ಟು ಬ್ಯಾಕ್ ಜೊತೆಗಿರೋರು ಬಿಟ್ಟೋದ್ರು, ದುಡ್ಡು, ಬಿಸ್ನೆಸ್, ಹೆಲ್ತ್, ಪ್ರತಿಯೊಂದು ಏನೇ ಹೋಗಿಲ್ಲ ಅಂತೇಳಿ ಎಲ್ಲನೂ ಹೋಗಿದೆ. ನನ್ನ ಕಂಪನಿ ನೇಮ್ ಒಂದು ಉಳ್ಕೊಂಡಿದೆ, ನಾನಿದ್ದೀನಿ, ನನ್ನ ಕುಟುಂಬ ಇದೆ ನನ್ನ ಜೊತೆಯಲ್ಲಿ. ದಿಸ್ ಈಸ್ ವಾಟ್ ಮೇಡ್ ಮೀ ಸ್ಟ್ರಾಂಗ್, ಎಸ್ಪೆಷಲಿ ಮೈ ಹಸ್ಬೆಂಡ್. ಐ ಲವ್ ಮೈ ಹಸ್ಬೆಂಡ್. ಏಕೆಂದರೆ ಅವ್ರ ಬೆಲೆ ಅರ್ಥ ಆಗೋಕ್ಕೆ ನನಗೆ ಆಲ್ಮೋಸ್ಟ್ 15 ವರ್ಷ ಬೇಕಾಗಿತ್ತು. ಐ ರೆಸ್ಪೆಕ್ಟ್ ಹಿಮ್, ಐ ಲವ್ ಹಿಮ್ ಸೋ ಮಚ್. ನನ್ನ ಮಕ್ಕಳು ದೇವರಂಥ ಮಕ್ಕಳು, ನನ್ನ ಅಪ್ಪ ಅಮ್ಮ, ಅದರಲ್ಲೂ ನನ್ನ ತಮ್ಮ. ದಿಸ್ ಈಸ್ ವಾಟ್ ಮೈ ಲೈಫ್. ಐ ವಿಲ್ ಡೂ ನನ್ನ ಲೈಫ್ನ ಸಕ್ಸಸ್ ಆಗಿ ನಾನು ತೊಗೊಂಡೋಗ್ತೀನಿ. ನನ್ನ ಜೊತೆಗಿರೋರನ್ನ ಸಕ್ಸಸ್ ಆಗಿ ನಾನು ತೊಗೊಂಡೋಗೋಕ್ಕೆ ನಾನು ಇಷ್ಟಪಡ್ತೀನಿ. ಐ ವಿಲ್ ಡೂ ದ್ಯಾಟ್ ಆಲ್ಸೋ. ಬಿಕಾಸ್ ನನ್ನ ತಮ್ಮ, ನಮ್ಮ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ದೇ ಆರ್ ಮೈ ಲೈಫ್. ಇದನ್ನೆಲ್ಲ ನಂಗೆ ತೋರಿಸ್ಕೊಟ್ಟಿದ್ದು ಅಧ್ಯಾತ್ಮ, ಅಂದರೆ ನನ್ನ ಶಿವ. ಸೊ ಅದಕ್ಕೆ ಐ ಚೇಂಜ್ ಮೈ ನೇಮ್ Isha. So please do comments, Isha Obadi. How is my name? New name, Isha Obadi. Isha. You can call me Isha. Obadi is my brand name, my company name. So that's the reason I put my name as Isha Obadi. And karyaku chanagide. I always feel Isha means Ishwara nanalle idare wherever I go, whatever I do. So I'm so happy now because whatever happened in my life, that is all for good only ಅಂತ ಇವಾಗೆಲ್ಲ ಅರ್ಥ ಆಗಿದೆ ನನಗೆ. ಅದೆಲ್ಲ ಆಗಿಲ್ಲ ಅಂದಿದ್ರೆ ಇವತ್ತು ನಾನು ಇಷ್ಟ ಅಧ್ಯಾತ್ಮದ ಬಗ್ಗೆ ನಿಮ್ಮ ಹತ್ರ ಮಾತಾಡೋ ಅಷ್ಟು ಜ್ಞಾನ ನನಗೆಲ್ಲ ಇರ್ತಾಯಿತ್ತು. ಹಾಗಾಗಿ ಆ ಜ್ಞಾನ ದಿಸ್ ಇಸ್ ಓನ್ಲಿ 1 ಸ್ಟೆಪ್ ನಾನು ಇನ್ನೂ ಫುಲ್ ಲಾಂಗ್ ವೇನೂ ಹೋಗಿಲ್ಲ. ದಿಸ್ ಇಸ್ ಓನ್ಲಿ 1 ಸ್ಟೆಪ್ ಇಟ್ಟಿದ್ದೀನಿ ಅಷ್ಟೇ. ನಾನು ಅಧ್ಯಾತ್ಮದಲ್ಲಿ 1 ಸ್ಟೆಪ್ ಇಟ್ಟಿದ್ದಕ್ಕೇ ನನಗಿಷ್ಟು ನಾಲೆಡ್ಜ್ ಸಿಕ್ಕಿ, ಇಷ್ಟು ನಾನು ಮೆಚ್ಯೂರ್ಡಾಗಿದ್ದು ಮಾತುಗಳು ಬರ್ತಾಯಿದೆ ಜೀವನದಲ್ಲಿ ಅಂತಂದರೆ ವಿ ಜಸ್ಟ್ ಇಮ್ಯಾಜಿನ್. ನಾವು ಅಧ್ಯಾತ್ಮನ ನಮ್ಮ ಜೀವನ ಉದ್ದಕ್ಕೂ ನಾವು ತಗೊಂಡು ನಮ್ಮ ಪ್ರತಿಯೊಂದು ದಾರಿ, ಪ್ರತಿಯೊಂದು ಕೆಲಸದಲ್ಲೂ ನಾವು ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು ನಾವು ಮಾಡ್ಕೊಂಡು ಹೋದರೆ, ಒಂದು ಹಾನೆಸ್ಟಾಗೆ ಹೌ ನಮ್ಮ ಲೈಫ್ ವಿಲ್ ಬಿ. ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸೊ ಬಿ ಹಾನೆಸ್ಟ್, ಬಿ ಪ್ಯೂರೆಸ್ಟ್. God is with you, God is everywhere, and God is with me also. That is the reason today I am sitting in front of you, I am talking very nicely. So hangagi I hope you guys you like my videos. Mate what else I can tell. May God bless you. Thank you so much. Bye bye.